ಹಾಯ್ ಫ್ರೆಂಡ್ಸ್, ಆಲ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶ್ರೀರಕ್ಷಾ ರಘುರಾಮ್. ಸ್ನೇಹಿತರೆ, ಭಾರತ ಪಾಕಿಸ್ತಾನದ ಮೇಲೆ ಮತ್ತೆ ದಾಳಿಯನ್ನು ಮಾಡುತ್ತಾ? ಬಿಗ್ ಅಟ್ಯಾಕ್ಗೆ ಭಾರತ ಪ್ಲಾನ್ ಮಾಡ್ತಾ ಇದೆಯಾ? ಈ ಬಾರಿ ಭಾರತ ಪಾಕಿಸ್ತಾನದ ಮೇಲೆ ಅಟ್ಯಾಕನ್ನು ಮಾಡಿದ್ರೆ ಅಥವಾ ದಾಳಿಯನ್ನು ಮಾಡಿದ್ರೆ ಪಾಕಿಸ್ತಾನಕ್ಕೆ ಉಸಿರಾಡೋದು ಅಥವಾ ಪಾಕಿಸ್ತಾನ ಮತ್ತೆ ಎದ್ದೇಳಕ್ಕಾಗದಂತಹ ಒಂದು ಪೆಟ್ಟನ್ನು ಕೊಡುತ್ತಾ ಅನ್ನುವಂತಹ ಒಂದು ಅನುಮಾನ ಇದೀಗ ಬಲವಾದ ಅನುಮಾನಗಳು ಕಾಡ್ತಾ ಇದೆ. ಯಾಕೆ, ಏನಾಯಿತು ಅಂತ ನೀವು ಕೇಳಬಹುದು. ಯಾಕಂತ ಹೇಳಿದ್ರೆ ಗಡಿಯಲ್ಲಿ ಬಹಳ ದೊಡ್ಡ ಬೆಳವಣಿಗೆ ನಡೆದಿದೆ. ಇದು ಭಾರತದ ಕಣ್ಣನ್ನು ಕೆಂಪಾಗಿಸಿದೆ. ಜೊತೆಗೆ ಭಾರತ ಇದು ಹೀಗೆ ಬಿಟ್ಟರೆ ಸರಿಯಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇರುವಂಥ ರೀತಿಯೂ ಕಾಣಿಸ್ತಾ ಇದೆ. ಅಷ್ಟಕ್ಕೂ ಏನಾಯಿತು, ಗಡಿಯಲ್ಲಿ ಏನಾಗ್ತಾ ಇದೆ, ಯಾಕೆ ಈಗ ಈ ಒಂದು ಅನುಮಾನ ಅಂತ ನೀವು ಕೇಳಿದ್ರೆ, ಸ್ನೇಹಿತರೆ, ನಾವು ಈ ಹಿಂದೆ ಹೇಳಿದ್ವಿ ಏನಂತಂದರೆ, ಆಪರೇಷನ್ ಸಿಂಧೂರ್ನಲ್ಲಿ ಧ್ವಂಸವಾಗಿದ್ದಂತಹ ಉಗ್ರರ ಕ್ಯಾಂಪ್, ಲಾಂಚ್ ಪ್ಯಾಡ್ಗಳು, ಅಂದರೆ ಭಾರತ ಆಪರೇಷನ್ ಸಿಂಧೂರದ ಮೂಲಕ ಏನು ಉಗ್ರರ ಕ್ಯಾಂಪ್ಗಳನ್ನು, ಲಾಂಚ್ ಪ್ಯಾಡ್ಗಳನ್ನು ಸರ್ವನಾಶ ಮಾಡಿತ್ತಲ್ವಾ, ಅದಕ್ಕೆ ಪಾಕಿಸ್ತಾನ ಮರುಜೀವವನ್ನು ಕೊಡ್ತಾ ಇದೆ. ಇದೊಂದು ರೀತಿಯಲ್ಲಿ ಇದೀಗ ಭಾರತದ ಒಂದು ಕೋಪಕ್ಕೆ ಕಾರಣವಾಗಿದೆ. ಸ್ನೇಹಿತರೆ, ಏಪ್ರಿಲ್ 22ರಂದು ನಡೆದಿದ್ದಂತಹ ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಭಾರತ ಏನು ಮಾಡ್ತು ಅಂತ ನಿಮಗೆ ಗೊತ್ತು. ಭಾರತ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು. ಆ ಒಂದು ದಾಳಿಯಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರ ಹಾಗೆ ಪಾಕಿಸ್ತಾನದೊಳಗಿನ ಉಗ್ರರ ತರಬೇತಿ ಕ್ಯಾಂಪ್ಗಳ ಮೇಲೆ ಭೀಕರವಾದಂತಹ ಒಂದು ಮಿಸೈಲ್ ಅಟ್ಯಾಕನ್ನು ಭಾರತ ನಡೆಸಿ ಆ ಲಾಂಚ್ ಪ್ಯಾಡ್ಗಳನ್ನಾಗಿರಬಹುದು, ಉಗ್ರರ ಕ್ಯಾಂಪ್ಗಳನ್ನಾಗಿರಬಹುದು, ಇದೆಲ್ಲವನ್ನು ಕೂಡ ಧ್ವಂಸಗೊಳಿಸಿತು. ಈ ಒಂದು ಕಾರ್ಯಾಚರಣೆಯ ಬಗ್ಗೆ ನಮ್ಮ ಭಾರತಕ್ಕೆ ಬಹಳ ಹೆಮ್ಮೆ ಅಂತ ಅನ್ನಿಸ್ತು. ಇದ್ರ ಜೊತೆಗೆ ಅಂದರೆ ಆಪರೇಷನ್ ಸಿಂಧೂರದ ಬಗ್ಗೆ ಪ್ರಶ್ನೆ ಕೇಳುವವರು ಕೂಡ ಇದ್ದಾರೆ, ಇದೆಷ್ಟು ಸರಿ ಎಷ್ಟು ತಪ್ಪು ಅಂತ ಹೇಳಿ. ಆದರೆ ಈ ಆಪರೇಷನ್ ಸಿಂಧೂರಕ್ಕೆ ನಮ್ಮ ಭಾರತ ಅಲ್ಲದೆ ದೇಶ ವಿದೇಶಗಳಿಂದಲೂ ಕೂಡ ನಮ್ಮ ಬೆನ್ನನ್ನು ತಟ್ಟಿದ್ರು. ಬಹಳ ಉತ್ತಮ ರೀತಿಯಾದ ಕಾರ್ಯಾಚರಣೆ ಅಂತ ಹೇಳಿದ್ರು. ಈ ಒಂದು ಕಾರ್ಯಾಚರಣೆಯ ನಂತರ ಭಾರತೀಯರಿಗೆ ಕೂಡ ಒಂದು ನೆಮ್ಮದಿ ಸಿಕ್ತು. ಒಂದು ಅಂದರೆ ನಮ್ಮ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿದವರ ಒಂದು ಜೀವವನ್ನೇ ನಾವು ನಿಲ್ಲಿಸಿಬಿಟ್ವಿ, ಅಥವಾ ಅವರ ಒಂದು ಲಾಂಚ್ ಪ್ಯಾಡ್ಗಳಿಗೆ ಪಾಕಿಸ್ತಾನಕ್ಕೆ ಸರಿಯಾದ ಪಾಠವನ್ನು ಕಲಿಸಿದ್ವಿ ಅಂತ ಹೇಳಿ ನಾವು ನಿಟ್ಟುಸಿರನ್ನು ಬಿಟ್ವಿ. ಆದರೆ ಅದಾಗಿ ಒಂದೇ ಒಂದು ತಿಂಗಳಲ್ಲಿ ಇದೀಗ ಏನಾಗ್ತಾ ಇದೆ ಅಂದರೆ, ಗಡಿಯಲ್ಲಿ ಏನು ನಡೀತಾ ಇದೆ ಅಂತ ಅಂದರೆ, ನಶಿಸಿ ಹೋಗಿದ್ದ ಅಥವಾ ಸರ್ವನಾಶವಾಗಿದ್ದಂತಹ ಉಗ್ರರ ತರಬೇತಿ ಕೇಂದ್ರಗಳನ್ನು ಮತ್ತೆ ಸ್ಥಾಪಿಸಲಿಕ್ಕೆ, ಮತ್ತೆ ಅದನ್ನು ರೆಡಿ ಮಾಡಲಿಕ್ಕೆ, ಅತ್ಯಂತ ಉತ್ತಮವಾದ ಟೆಕ್ನಾಲಜಿಯನ್ನು ಬಳಸಿಕೊಂಡು ಮತ್ತೆ ಅದನ್ನು ತಯಾರಿಸಲಿಕ್ಕೆ ಪಾಕಿಸ್ತಾನ ರೆಡಿಯಾಗಿದೆ ಅನ್ನುವಂತಹ ಒಂದು ಆತಂಕಕಾರಿ ಹಾಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಒಂದು ಭಾರತಕ್ಕೆ ಬಂದಿದೆ. ಪಾಕಿಸ್ತಾನ ಸೇನೆ, ಪಾಕಿಸ್ತಾನದ ಗುಪ್ತಚರ ಇಲಾಖೆ ಹಾಗೆ ಪಾಕಿಸ್ತಾನದ ಸರ್ಕಾರ, ಈ ಮೂರೂ ಕ್ಷುದ್ರ ಗ್ರಹಗಳು ಸೇರಿಕೊಂಡು ವಿವಿಧ ಉಗ್ರ ತರಬೇತಿ ಶಿಬಿರಗಳಿಗೆ ಫಂಡ್ಗಳನ್ನು ಕೊಡ್ತಾ ಇದೆ. ಹಾಗೆ ಅವುಗಳನ್ನು ರೀಬಿಲ್ಟ್ ಮಾಡೋಕ್ಕೆ ಅಂದರೆ ಮರು ನಿರ್ಮಾಣಕ್ಕೆ ಹೆಲ್ಪನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ, ಒಂದು ಶಾಕಿಂಗ್ ಮಾಹಿತಿ ಇದೀಗ ಭಾರತಕ್ಕೆ ಬಂದಿದೆ. ಮೊದಲು POK ಅಂದರೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಹಾಗೆ ಅದರ ಅಕ್ಕಪಕ್ಕದ ಪ್ರಾಂತ್ಯಗಳಲ್ಲಿ ಎಲ್ಲೆಲ್ಲಿ ಉಗ್ರರ ತರಬೇತಿ ಶಿಬಿರಗಳನ್ನು ನಾಶವಾಗಿದ್ವೋ, ಎಲ್ಲೆಲ್ಲಿ ಭಾರತ ದಾಳಿಯನ್ನು ಮಾಡಿ ಅದೆಲ್ಲವನ್ನು ಕೂಡ ಸರ್ವನಾಶ ಮಾಡಿದ್ವೋ, ಅದೆಲ್ಲ ಶಿಬಿರಗಳನ್ನು ಕಟ್ಟಲಿಕ್ಕೆ ಇದೀಗ ಮೊದಲ ಆದ್ಯತೆಯನ್ನು ಕೊಡಲಾಗಿದೆ. ಸ್ನೇಹಿತರೆ, ಮೇ 7ರಂದು ಪಾಕಿಸ್ತಾನದ ಉಗ್ರ ತರಬೇತಿ ಶಿಬಿರಗಳ ಮೇಲೆ ದಾಳಿಯನ್ನು ಭಾರತ ನಡೆಸಿತು. ಭಾರತ ಏರ್ ಸ್ಟ್ರೈಕನ್ನು ಮಾಡಿತು. ನಮ್ಮ ಭಾರತೀಯ ವಾಯುಪಡೆ ಜೈಷ್ ಎ ಮೊಹಮ್ಮದ್, ಲಷ್ಕರ್ ಎ ತೊಯ್ಬಾ ಹಾಗೆ ಹಿಜ್ಬುಲ್ಲಾ ಮುಜಾಹಿದೀನ್ ಸಂಘಟನೆಗಳಿಗೆ ಸೇರಿದಂತೆ ಉಗ್ರರ ತರಬೇತಿ ಶಿಬಿರಗಳನ್ನು, ಉಗ್ರರ ಲಾಂಚ್ ಪ್ಯಾಡ್ಗಳನ್ನು ಸರ್ವನಾಶ ಮಾಡಿ ಹಾಕ್ತು. ಅದರಲ್ಲೊಂದು ಬಹವಲ್ಪುರ್ನಲ್ಲಿ ನಡೆದಿದ್ದಂತಹ, ಅಂದರೆ ಭಾರತ ಬಹವಲ್ಪುರ್ ಮೇಲೆ ದಾಳಿ ಮಾಡಿತ್ತಲ್ವ, ಅಲ್ಲಿ ನಡೆದಿದ್ದಂತಹ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ತರಬೇತಿ ಕೇಂದ್ರ, ಇದು ಯಾವ ರೀತಿಯಾಗಿ ಕೆಲಸ ಮಾಡ್ತಿತ್ತು ಅಂತ ಅಂದರೆ, ಈ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ತರಬೇತಿ ಕೇಂದ್ರ, ಇದು ಜೈಷ್ ಎ ಮೊಹಮ್ಮದ್ನ ಒಂದು ಸಂಪೂರ್ಣ ನೆಟ್ವರ್ಕ್ನ ಕೇಂದ್ರ ಕಚೇರಿಯಂತೆ, ಅದು ಮೇನ್ ಅಫಿಷಿಯಲ್ ಒಂದು ಕಚೇರಿಯಂತೆ ಅದು ಕಾರ್ಯನಿರ್ವಹಿಸ್ತಾ ಇತ್ತು. ಆದರೆ ಭಾರತ ಆ ಕೇಂದ್ರವನ್ನೇ ಗುರಿಯಾಗಿಸಿಕೊಂಡು ಹೊಡೆದು ಹಾಕ್ಬಿಟ್ಟಿದೆ. ಇಷ್ಟೆಲ್ಲ ಭಾರತ ಅಲ್ಲಿ ಸರ್ವನಾಶವನ್ನು ಮಾಡಿ ಅಥವಾ ಒಂದು ಅಂದರೆ ಪಾಕಿಸ್ತಾನಕ್ಕೆ ಒಂದು ರೀತಿಯಲ್ಲಿ ದೊಡ್ಡ ಪೆಟ್ಟನ್ನು ಕೊಟ್ಟು, ನಮ್ಮ ನೌಕಾಪಡೆ ಕೂಡ ಇನ್ನೇನು ಪಾಕಿಸ್ತಾನದ ಮೇಲೆ ದಾಳಿಯನ್ನು ಮಾಡಿ ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡಬೇಕು ಅನ್ನುವಂತಹ ಸ್ಥಿತಿ ಬಂದಾಗ ಭಾರತ ಹಾಗೆ ಪಾಕಿಸ್ತಾನದ ಮಧ್ಯೆ ಸೀಸ್ ಫೈರ್ ಆಯಿತು. ಭಾರತದ ಬಳಿ ಪಾಕಿಸ್ತಾನ ಇದೆಲ್ಲ ಬೇಡ, ಸಾರಿ, ಈ ಥರದಂತಹ ದಾಳಿಯನ್ನು ನಿಲ್ಲಿಸೋಣ ಅಂತ ಹೇಳಿಬಿಟ್ಟು ಗೋಗರಿತು. ದಾಳಿ ನಿಂತು ಹೋಯಿತು. ಆದರೆ ಧ್ವಂಸಗೊಂಡಿರುವಂತಹ ಉಗ್ರ ಶಿಬಿರಗಳು ಮತ್ತೆ
ತಲೆ ಎತ್ತುವಂತೆ ಪಾಕಿಸ್ತಾನ ಮಾಡಿಯೇ ಮಾಡುತ್ತೆ ಅನ್ನುವಂಥದ್ದು ಭಾರತಕ್ಕೆ ಈ ಮೊದಲೇ ಗೊತ್ತಿರುವಂತೆ ಕಾಣಿಸ್ತದೆ. ಯಾಕಂತ ಹೇಳಿದ್ರೆ ನಮ್ಮ ನರೇಂದ್ರ ಮೋದಿಯವರಾಗಿರಬಹುದು, ರಾಜನಾಥ್ ಸಿಂಗ್ ಅವರಾಗಿರಬಹುದು, ಜೈಶಂಕರ್ ಅವರಾಗಿರಬಹುದು, ಅಜಿತ್ ದೋವಲ್ ಅವರಾಗಿರಬಹುದು, ಇವರೆಲ್ಲರೂ ಕೂಡ ಏನು ಹೇಳಿದರು ಅಂತ ಅಂದರೆ ಆಪರೇಷನ್ ಸಿಂಧೂರ ಸ್ಟಾಪ್ ಆಗಲಿಲ್ಲ. ಯಾರೇ ಅಂದರೆ ಗಡಿಯಲ್ಲಿ ಏನಾದರೂ ಉಗ್ರರು ಒಂದು ಸಣ್ಣ ಕೆಲಸವನ್ನು ಭಾರತದ ವಿರುದ್ಧ ಮಾಡಿದ್ರು ಅಂತ ಆದರೆ, ಅದು ಭಾರತದ ಗಮನಕ್ಕೆ ಬಂತು ಅಂತ ಆದರೆ ಅವರನ್ನು ನಾವು ಉಳಿಸಲ್ಲ. ಪಾಕಿಸ್ತಾನದ ಮೇಲೆ ಮತ್ತೆ ನಾವು ಅಟ್ಯಾಕನ್ನು ಮಾಡ್ತೀವಿ. ಅಂದರೆ ಪಾಕಿಸ್ತಾನದ ಮೇಲೆ ಅನ್ನೋದಕ್ಕಿಂತ ಉಗ್ರರನ್ನು ಸದೆಬಡಿಯುವಂತಹ ಕೆಲಸ ನಾವು ಮತ್ತೆ ಮಾಡಿಯೇ ಮಾಡ್ತೀವಿ. ನಮ್ಮ ಟಾರ್ಗೆಟ್ ಏನಿದ್ರೂ ಕೂಡ ಉಗ್ರರ ಸರ್ವನಾಶ. ಹಾಗಾಗಿ ನಮ್ಮ ವಿರುದ್ಧ ಮತ್ತೆ ದಾಳಿಯನ್ನು ಮಾಡುವ, ಮತ್ತೆ ನಮಗೆ ಸಮಸ್ಯೆಯನ್ನು ಮಾಡುವಂತಹ ಆಲೋಚನೆಯನ್ನು ಮಾಡಬೇಡಿ. ಯಾಕಂದರೆ ನಾವು ಈ ಹಿಂದೆ ಮಾಡಿದಂತಹ ದಾಳಿಯನ್ನು ಕೂಡ ನೀವು ಕನಸು ಮನಸ್ಸಿನಲ್ಲಿ ಕೂಡ ಯೋಚನೆಯನ್ನು ಮಾಡಲಿಲ್ಲ. ಹಾಗಾಗಿ ಈಗ ನಂತರದಲ್ಲಿ ಕೂಡ ನಾವು ಮಾಡುವ ದಾಳಿ ಅದೇ ರೀತಿಯಾಗಿರುತ್ತೆ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಇವರಿಷ್ಟೇ ಅಲ್ಲದೆ ಆರ್ಮಿ ಚೀಫ್ ಆಫೀಸರ್ಗಳಾಗಿರಬಹುದು, ಅನೇಕ ಜನರು ಹಾಗೆ ಹೇಳಿರುವಂಥದ್ದು. ಅಂದರೆ ಪಾಕಿಸ್ತಾನದ ಉಗ್ರರು ಏನೇ ನಮ್ಮ ಮೇಲೆ ದಾಳಿಯನ್ನು ಮಾಡಿದರೆ ಅದು ನಾವು ಯುದ್ಧ ಅಂತ ಪರಿಗಣಿಸ್ತೀವಿ, ಅವರಿಗೆ ಸರಿಯಾದ ಪಾಠವನ್ನು ಕಲಿಸ್ತೀವಿ ಅಂತ ಹೇಳಿ. ಇನ್ನೊಂದು ವಿಷಯ ಅಂತಂದರೆ ಸ್ನೇಹಿತರೆ, ಭಾರತಕ್ಕೆ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮೊದಲೇ ಗೊತ್ತಿತ್ತು. ಹಾಗಾಗಿಯೇ ಪಾಕಿಸ್ತಾನಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಿಂದ ಹರಿದು ಬರ್ತಾ ಇದ್ದಂತಹ ಹಣವನ್ನು ನಿಲ್ಲಿಸಬೇಕು, ಫಂಡನ್ನು ನಿಲ್ಲಿಸಬೇಕು. ಹಾಗೆ ಏನು ಫಂಡ್ ಪಾಕಿಸ್ತಾನ ಸರ್ಕಾರಕ್ಕೆ ಬರ್ತಾ ಇದೆಯಲ್ವಾ, ಅದು ಅಲ್ಲಿನವರು ಆ ಸರ್ಕಾರ ಅದನ್ನು ಜನರ ಮೇಲೆ ಅಂತೂ ಯೂಸ್ ಮಾಡ್ಕೊಳ್ಳಲ್ಲ. ಬದಲಿಗೆ ಸರ್ಕಾರ ಮತ್ತೆ ಉಗ್ರರ ಮೇಲೆ ಅದನ್ನು ಸ್ಪೆಂಡ್ ಮಾಡುತ್ತೆ, ವಿನಿಯೋಗಿಸುತ್ತೆ ಅಂತ ಹೇಳಿ ವಿಶ್ವಸಂಸ್ಥೆವರೆಗೆ ಹೋಗಿ ಕೂಡ ಭಾರತ ತನ್ನ ಒಂದು ಮನವಿಯನ್ನು ಸಲ್ಲಿಸಿತು. ಆದರೆ ಭಾರತದ ಪ್ರಯತ್ನಗಳು ನಿಷ್ಪ್ರಯೋಜಕವಾಯಿತು. ಅಮೇರಿಕ, ಚೀನಾ ಹಾಗೆ ಮತ್ತಿತರ ರಾಷ್ಟ್ರಗಳು ಅದಕ್ಕೆ ನಿಷ್ಪ್ರಯೋಜಕವಾಗಿಸಿದ ಅಥವಾ ಭಾರತದ ಅಹವಾಲನ್ನು, ಮನವಿಯನ್ನು ವಿಶ್ವಸಂಸ್ಥೆ ಕೇಳದಂತೆ ಮಾಡಿದ್ದು ಈ ಅಮೇರಿಕ, ಚೀನಾ ಹಾಗೆ ಮತ್ತಿತರ ರಾಷ್ಟ್ರಗಳು ಅಂತ ಹೇಳಬಹುದು. ಅದಕ್ಕೆ ಬೇರೆ ಏನೂ ಕಾರಣ ಇಲ್ಲ, ರಾಜಕೀಯ ಕಾರಣ. ಈ ಅಮೇರಿಕಕ್ಕೆ ಚೀನಾವೂ ಬೇಕು, ಈ ಕಡೆಯಿಂದ ಭಾರತವೂ ಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿದೆ. ಇನ್ನೊಂದು ವಿಚಾರ ಅಂತಂದರೆ ಸ್ನೇಹಿತರೆ, ಭಾರತ IMFಗೆ ಒಂದು ಮನವಿಯನ್ನು ಮಾಡ್ತು, ತೀವ್ರ ವಿರೋಧವನ್ನು ಒಡ್ತು. ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಿಂದ ನೀವು ಪಾಕಿಸ್ತಾನಕ್ಕೆ ದುಡ್ಡನ್ನು ಕೊಡಬೇಡಿ ಅಂತ ಹೇಳಿ. ಆದರೆ ಭಾರತದ ತೀವ್ರ ವಿರೋಧದ ನಡುವೆ ಕೂಡ ಮೇ ತಿಂಗಳಲ್ಲಿ $1 ಬಿಲಿಯನ್ ಅಮೆರಿಕನ್ ಅಂದರೆ 8,549 ಕೋಟಿ ರೂಪಾಯಿ ಹಣವನ್ನು ಕೊಡ್ತು. ಇನ್ನು 2024ರಲ್ಲೇ ಪಾಕಿಸ್ತಾನಕ್ಕೆ IMF ಕಡೆಯಿಂದ $7 ಬಿಲಿಯನ್ ಅಮೆರಿಕನ್ ಮೊತ್ತದ ಸಾಲ ಕೂಡ ಮಂಜೂರಾಗಿತ್ತು. ಅದರ ಮೊದಲ ಕಂತು ಅದೇ ವರ್ಷದಲ್ಲಿ ಬಿಡುಗಡೆ ಆಗಿತ್ತು. ಇನ್ನು ಆಪರೇಷನ್ ಸಿಂಧೂರ ಸಂದರ್ಭದಲ್ಲಿ ಮತ್ತೊಂದು ಕಂತೆ ಬಿಡುಗಡೆ ಆಗಬೇಕಾಗಿತ್ತು. ಅದನ್ನು ತಡಿಲಿಕ್ಕೆ ಭಾರತ ತುಂಬ ಸಾಹಸವನ್ನು ಮಾಡ್ತು, ತುಂಬ ಪ್ರಯತ್ನವನ್ನು ಮಾಡ್ತು. ಆದರೂ ಕೂಡ ಅದು ಸಾಧ್ಯ ಆಗಲಿಲ್ಲ. ಅಲ್ಲದೆ ಈಗ 3 ವಾರಗಳ ಹಿಂದೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನಿಂದ $80 ಕೋಟಿ ಅಮೆರಿಕನ್ ಸಾಲವನ್ನು ಕೂಡ ಕೊಡಲಾಗಿದೆ. ಇದನ್ನು ಕೂಡ ಭಾರತ ತಡಿಲಿಕ್ಕೆ ಪ್ರಯತ್ನ ಪಡ್ತು, ಅಥವಾ ಇದರ ಬಗ್ಗೆ ಭಾರತ ಪ್ರಶ್ನೆಯನ್ನು ಎತ್ತಿತು. ಆದರೆ ಈಗ ಗೊತ್ತಾಗ್ತಾ ಇದೆ ಎಲ್ಲ ದುಡ್ಡು ಏನಾಗ್ತಾ ಇದೆ ಅಂತ ಹೇಳಿ. ಎಲ್ಲ ಸಾಲದ ದುಡ್ಡುಗಳು ಉಗ್ರರ ತರಬೇತಿ ಕೇಂದ್ರಗಳ ಮರು ನಿರ್ಮಾಣಕ್ಕೆ ಬಳಕೆ ಆಗ್ತಾ ಇದೆ. ಈ ಕ್ಯಾಂಪ್ಗಳು ಮತ್ತೆ ತಲೆ ಎತ್ತಿ ಭಾರತದ ಮೇಲೆ ಮುಂದೊಂದು ದಿನ ಒಂದು ದೊಡ್ಡ ದಾಳಿಯನ್ನು ಮಾಡೋದಂತೂ ಖಂಡಿತ. ಆಗ ಆ ದಾಳಿಯ ಹೊಣೆಯನ್ನು ಇದೇ IMF ಆಗಿರಬಹುದು, ಅಮೇರಿಕ ಆಗಿರಬಹುದು, ಇವುಗಳು ಹೊತ್ಕೊಳ್ಳುತ್ತಾ? ಖಂಡಿತವಾಗಿಯೂ ಇಲ್ಲ. ಹಾಗಾಗಿ ಭಾರತ ಇದೀಗ ಒಂದು ದೊಡ್ಡ ಪ್ಲ್ಯಾನನ್ನು ಮಾಡಲೇಬೇಕಾಗುತ್ತೆ. ಆ ಉಗ್ರರನ್ನು ಸದೆಬಡಿಯುವಂತಹ ಅಥವಾ ಆ ಲಾಂಚ್ ಪ್ಯಾಡ್ಗಳು ಮತ್ತೆ ತಲೆ ಎತ್ತದಂತೆ ಮಾಡಲಿಕ್ಕೆ ಭಾರತ ಎಲ್ಲ ಪ್ರಯತ್ನಗಳನ್ನು ಈಗಲಿಂದಲೇ ಮಾಡುವಂತಹ ಒಂದು ಅವಶ್ಯಕತೆ ಇದೆ. ಇದಕ್ಕೂ ಮುಂಚೆ POK ಭಾರತಕ್ಕೆ ಬರಲಿ ಅನ್ನುವಂಥದ್ದು ನಮ್ಮೆಲ್ಲರ ಕೂಗು. ಆದರೆ ಅದನ್ನು ಭಾರತ ಸಾಧ್ಯವಾಗಿಸುತ್ತಾ, ಅಥವಾ ಭಾರತದ ನಾಯಕರು ನರೇಂದ್ರ ಮೋದಿಯವರಿಂದ ಹಿಡಿದು ಮೊದಲಾದ ನಾಯಕರು ಅದನ್ನು ಸಾಧ್ಯವಾಗಿಸ್ತಾರಾ? ಅಥವಾ ಈ ಉಗ್ರರ ಲಾಂಚ್ ಪ್ಯಾಡ್ಗಳು, ಉಗ್ರರ ಶಿಬಿರಗಳು ಮತ್ತೆ ತಲೆ ಎತ್ತದಂತೆ ಮಾಡಲಿಕ್ಕೆ ಯಾವ ಕ್ರಮಗಳನ್ನು ಕೈಗೊಳ್ಳುತ್ತೆ? ಇದೆಲ್ಲವೂ ಕೂಡ ಇದೀಗ ಬಹಳಷ್ಟು ಚರ್ಚೆಗೆ ಒಳಗಾಗಿರುವ ವಿಷಯ. ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಭಾರತ ಮತ್ತೆ ಆ ಲಾಂಚ್ ಪ್ಯಾಡ್ಗಳ ಮೇಲೆ ಅಥವಾ ಉಗ್ರರ ವಿರುದ್ಧ ದಾಳಿಯನ್ನು ಮಾಡುತ್ತಾ ಪಾಕಿಸ್ತಾನಕ್ಕೆ ಮತ್ತೆ ಪಾಠವನ್ನು ಕಲಿಸುತ್ತಾ? ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನುವಂಥದ್ದನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಮತ್ತೆ ಭೇಟಿ ಆಗ್ತಾ ಇರೋಣ. ಅಲ್ಲಿಯವರೆಗೂ ಧನ್ಯವಾದ.